ಏನಕ್ಕ ಇವತ್ತೆಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀರಾ ನೀವು? ಸೋಮವಾರ ಅಲ್ವಾ, ಶಿವನ್ ದಿವಸ. ಏನಕ್ಕ ಹೇಳಿ. ಅದು ಸೋಮವಾರ ಆದ್ರೆ ನನ್ಗೊಂಥರ ಸ್ಪೆಷಲ್ ಡೇ. ಈ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀವಲ್ಲ, ಹಂಗೆ ನನ್ ಶಿವಂದು ಬರ್ತಡೇ ಅವತ್ತು ಅನ್ನೋ ತರ ನನಗೆ ಫೀಲಿಂಗ್. ಎಷ್ಟು ಪೂಜೆ ಮಾಡಿದ್ರೆ ಸಮಾಧಾನನೇ ಆಗಲ್ಲ. ತುಂಬಾ ಚೆನ್ನಾಗಿ ಮಾಡಿದೀರಾ, ತುಂಬಾ ಚೆನ್ನಾಗಿ ಮಾಡಿದೀರಾ. ಹೌದು ಕವಿತಾ, ಏನ್ ಗೊತ್ತಾ, ನಾವು ಮನೇನ ದೇವಸ್ಥಾನ ಮಾಡ್ಕೋಬೇಕು. ನಿಜ. ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ ಬರೋದಲ್ಲ, ನಿಜ. ನಾವು ಮನೇನೆ ದೇವ್ರದ್ದು ಸ್ನಾನ ಮಾಡ್ಬೇಕು. ದೇವ್ರನ್ನ ಇಲ್ಲೇ ಇಟ್ಕೊಂಡು ನಾವು ನಮ್ಮ ಮನೆಯಲ್ಲಿ ನಾವು ನೀಟಾಗಿ ಪೂಜೆ ಮಾಡದೆ ನಾವೆಲ್ಲಾ ದೇವಸ್ಥಾನಗಳಿಗೂ ಹೋಗಿ ಪ್ರತಿ ದಿವಸ ಹೋಗಿ ಅಲ್ಲಿ ಕೈ ಮುಗಿದು ಅಲ್ಲಿ ಆಶೀರ್ವಾದ ಕೇಳ ಬದಲು ನಮ್ಮ ಮನೆಯಲ್ಲಿ ನೋಡಿ ಹೋಗಿ ಎಷ್ಟೊತ್ತಾದ್ರೂ ಪೂಜೆ ಮಾಡುದು ಯಾರು ಕೇಳಲ್ಲ. ಹೌದು. ನಮ್ ದೇವ್ರ ಹತ್ರ ನೀನ್ ಏನು ಕಷ್ಟ ಸುಖ ಹೇಳ್ಕೊ, ನೀನು ನಮ್ಗೆ ನಡಿ ಮುಂದಕ್ ನಡಿಯಮ್ಮ ಹಿಂದೆ ಬರ್ತಾ ಇದಾರೆ ಅಂತ ಹೇಳಲ್ಲ. ಹೌದು ಹೌದು ಹೌದು, ನಿಜ. ಇದು ಹೆಂಗಿದೆ, ನಮ್ಮ ಮನೇನೆ ದೇವಸ್ಥಾನ ಆಗ್ಬೇಕು. ತುಂಬಾ ಚೆನ್ನಾಗಿದೆ. ಪ್ರತಿ ಮನೆಯಲ್ಲೂ ಯಾವ್ದು ಕಷ್ಟ, ಯಾವ್ದು ಬೇಜಾರು ಏನು ಬರಲ್ಲ. ಹೌದು ಹೌದು. ಎಲ್ರು ಅದನ್ನ ಅರ್ಥ ಮಾಡ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳ್ತಿಲ್ಲ. ಅದೊಂದು ಪೀಸ್ ಆಫ್ ಮೈಂಡ್ ಇರುತ್ತೆ, ಅಲ್ಲೇ ಒಂದು ವೈಬ್ರೇಷನ್ ಇರುತ್ತೆ, ಹೋಗ್ತೀವಿ ಕರೆಕ್ಟ್. ಅದ್ಬಿಟ್ಟು ನಾವು ಮನೆಯಲ್ಲಿ ನಮ್ಮ ಮನೆಯಲ್ಲೇ ಪೂಜೆ ಮಾಡಿದೆ ನಾವು ನಮ್ ದೇವ್ರನ್ನೇ ಮೂಲೆಗೆ ಇಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಕೈ ಮುಗಿದ್ರೆ ಪ್ರಯೋಜನ ಏನಿದೆ? ಪ್ರಯೋಜನ ಇಲ್ಲ. ಹೌದು ಹೌದು, ನಿಜ ನಿಜ. ಹಾಗಾಗಿ ನನ್ಗೆ ಆದಷ್ಟು ಮನೆಯಲ್ಲಿ ತುಂಬಾ ಪೂಜೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ ಅಕ್ಕ. ಅಂದ್ರೆ ಅದು ನಿಮ್ ಮನ್ಸಾರ ಹೂವ ಎಷ್ಟು ಖುಷಿ ಖುಷಿಯಾಗಿ ಅನ್ಸುತ್ತೆ ದೇವ್ರನ್ನ ನೋಡ್ಬೇಕಾದ್ರೆ ನಮ್ಗೆ. ತುಂಬಾ ತುಂಬಾ ಚೆನ್ನಾಗಿದೆ. ಪೂಜೆ ಮಾಡಿದಾಗ ಆ ಫೀಲಿಂಗ್ ಬರುತ್ತೆ. ನಿಜ ನಿಜ. ನಮ್ಮ ಅಲ್ಲಿ ಕುತ್ಕೊಂಡು ಪೂಜೆ ಮಾಡೋ ಟೈಮಲ್ಲಿ ಊಟ ತಿಂಡಿ ಏನು ನೆನಪಾಗಲ್ಲ. ಪೂರ್ತಿ ನಾವು ದೇವರಲ್ಲಿ ಮನ್ಸಾರೆ ನಾವು ಭಕ್ತಿಯಿಂದ ಪೂಜೆ ಮಾಡಿದಾಗ ತೃಪ್ತಿ ಆಗುತ್ತೆ. ನಿಜ. ನೀನ್ ದೇವಸ್ಥಾನಕ್ಕೆ ಹೋಗು, ಎಷ್ಟು ಅದಕ್ಕೆ ತಳ್ತಿರ್ತಾರೆ ಕ್ಯೂನೆಲ್ಲ ದೂರ. ಮನ್ ಸಮಾಧಾನವಾಗಿ ಮಾತಾಡಕ್ ಆಗಲ್ಲ ದೇವ್ರ ಹತ್ರ. ಅಲ್ಲಿ ಹೋದಾಗ ಗೊಂದಲಗಳು ನಾವು ಮರ್ತೇ ಹೋಗ್ಬಿಡ್ತೀವಿ. ನಾವ್ ಏನು ಕೇಳೋದ್ ಬೇಡ, ಭಕ್ತಿಯಿಂದ ಕೈ ಮುಗಿಲಿಕ್ಕೂ ಬಿಡಲ್ಲ. ನಿಜ. ತಳ್ತಾ ಇರ್ತಾರೆ. ಹೌದು ಹೌದು. ನೋಡಿ ನೀನ್ ಇಲ್ಲಿ ಎಷ್ಟೊತ್ತಾದ್ರೂ ಕೂತ್ಕೋ. ಹೌದು, ನಮ್ ದೇವ್ರು ನಾವ್ ಹೇಳಿದ್ ಕೇಳಿಸ್ಕೊತಾರೆ. ನಿಜ ನಿಜ. ನಮ್ಗೆ ಆಶೀರ್ವಾದ ಬೇಕು ಮಾಡ್ತಾನೆ ಎಷ್ಟೊತ್ತಾದ್ರೂ. ಖಂಡಿತ ಖಂಡಿತ. ಅದನ್ನ ತುಂಬಾ ಇಷ್ಟ. ಅಂದ್ರೆ ಖುಷಿ ಆಗುತ್ತೆ ನಿಮ್ ಮನೆಗ್ ಬಂದಾಗ, ಒಂದ್ ದೇವಸ್ಥಾನದಲ್ಲೇ ಬಂದಂಗೆ ಒಂದು ಫೀಲು, ಆ ಒಂದು ಎನ್ವಿರಾನ್ಮೆಂಟು, ಆ ದೇವ್ರು ನೋಡಿದಾಗಲಿ ನಮ್ಗೆ ಅನ್ಸುತ್ತೆ ನಿಜವಾಗ್ಲೂ ಎಲ್ರ ಮನೇನೂ ಇದೇ ತರ ಒಂದು ದೇವಸ್ಥಾನ ಫೀಲಿಂಗ್ ನಮಗೂ ಬರಬೇಕು ಅನ್ನೋದು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಅಕ್ಕ. ಯಾವಾಗ್ಲೂ ನಿಮ್ಮ ಮನೆಗೆ ಬರ್ಬೇಕು ಅನ್ಕೋತೀನಿ. ಸಂತೋಷವಾಗಿರ್ಬೇಕು ನೀವು, ನಾವು ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ಚೆನ್ನಾಗಿರ್ಬೇಕು. ಭಗವಂತ ಎಲ್ಲರೂ ಚೆನ್ನಾಗಿರ್ಬೇಕು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು.